ನಮಸ್ಕಾರಗಳು. ನಾನು ನಿಮ್ಮೆಲ್ಲರ ಅಭೀಂದ್ರ. ಸ್ನೇಹಿತರೆ, ನಾವೀಗಾಗ್ಲೇ ಗ್ರಹಗಳ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ಮಾಡ್ತಾ ಇದ್ದೇವೆ. ಐ ಮೀನ್ ಅಬೌಟ್ ದ ಬೇಸಿಕ್. ಅದಕ್ಕೋಸ್ಕರನೇ ನಾನು ಮಿಸ್ಟರೀಸ್ ಆಫ್ ಪ್ಲಾನೆಟ್ಸ್ ಅಂತ ಇದಕ್ಕೆ ಹೆಸರಿಟ್ಟಿದ್ದೆ. ಮಿಸ್ಟರೀಸ್ ಅಂದ್ರೆ ರಹಸ್ಯಗಳು ಅಂತ. ಯಾವ ರಹಸ್ಯಗಳು ಇಲ್ಲಿವರೆಗೂ ಭೇದಿಸಲಾಗದೆ ಹಾಗೆ ಉಳ್ಕೊಂಡಿದ್ಯೋ. ಐ ಮೀನ್ ಕೆಲವರು ಭೇದಿಸಿರ್ತಾರೆ, ಬಹಳಷ್ಟು ಮಂದಿ. ಒಬ್ಬೊಬ್ಬರ ಚಿತ್ತದಲ್ಲಿ ಆ ಭಗವಂತ ಯಾವ್ಯಾವ ರೀತಿ ಕೊಡ್ತಾನೋ ಆ ರೀತಿ ಒಬ್ಬೊಬ್ರು ಭೇದಿಸಿರ್ತಾರೆ. ಸೊ ವಿ ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಬೇಸಿಕ್ ತತ್ವಾಸ್. ನಾನು ನಿಮ್ಗೆ ಪ್ರಕೃತಿ ಪುರುಷನ ತತ್ವಗಳನ್ನ ಕೊಟ್ಟಿದ್ದೀನಿ. ಅದರಲ್ಲಿ ನಿಮ್ಗೆಲ್ಲ ಬಂದ್ಬಿಡುತ್ತೆ. ಎಲ್ಲ ಪ್ಲಾನೆಟ್ಸ್, ಯಾವುದೇ ಮನೆಗಳಾಗ್ಬೋದು, ಯಾವುದೇ ತತ್ವಗಳಾಗ್ಬೋದು, ಅದನ್ನ ಬಿಟ್ಟು ಮುಂದಕ್ಕೆ ಹೋಗಕ್ ಆಗೋದೇ ಇಲ್ಲ, ಸಾಧ್ಯವೇ ಇಲ್ಲ. ಪ್ರಾಮುಖ್ಯವಾದಂತ ಇನ್ನೊಂದು ಸಬ್ಜೆಕ್ಟ್ ಅನ್ನ ತಗೊಳ್ತಾ ಇದೀವಿ. ಸೊ ದಟ್ ಈಸ್ ಕಾಲ್ಡ್ ರಾಜಾದಿ ಸಂಜ್ಞ ಹಾಗೂ ಗ್ರಹಲಿಂಗ. ರಾಜಾದಿ ಸಂಜ್ಞ ಅಂತಂದ್ರೆ ನವಗ್ರಹಗಳಿಗೆ ರಾಜನ ಆದಿಯಾಗಿ ಕೆಲವು ಕಾರಕತ್ವಗಳನ್ನು ಕೊಟ್ಟಿದ್ದಾರೆ. ಹಾಗೂ ನವಗ್ರಹಗಳಿಗೆ ಲಿಂಗಗಳನ್ನ ಅಂದ್ರೆ ಜೆಂಡರ್ಸ್, ಮೇಲ್, ಫಿಮೇಲ್, ಈ ಜೆಂಡರ್ಸ್ ಅನ್ನು ಸಹ ಕೊಟ್ಟಿದ್ದಾರೆ. ಲೆಟ್ ಅಸ್ ಸಿ ಅಬೌಟ್ ಇಟ್. ರಾಜಾನುಬಾನ ಹಿಮಗಂ ನೇತಾ ಜ್ಞೇಯಂ ಧನಾತ್ಮಜಃ ಬುಧೋ ರಾಜಕುಮಾರಶ್ಚ ಸಚಿವೋ ಗುರು ಭಾರ್ಗವಃ ಜ್ಯೇಷ್ಠಕೋ ರವಿಪುತ್ರಶ್ಚ ಸೇನಾ ಸ್ವರ್ಭಾನುಪುಚ್ಚಕೋ ಏವಂ ಕ್ರಮೇಣ ವೈ ವಿಪ್ರ ಸೂರ್ಯಾದಿಸ್ತು ವಿಚಂತಯೇ. ಇದು ರಾಜಾದಿ ಸಂಜ್ಞೆಗಳ ಬಗ್ಗೆ. ಕ್ಲೀಬೌತ್ಯ ಸೌಮ್ಯ ಶೌರಿ ಚ ಯುವ ಸಿಂಧು ಮೃಗೋತ್ಪಿಜ ನರಾಹ ಶೇಪಾ ಚ ವಿಜ್ಞೇಯ ಭಾನುರ್ಭೌಮೋ ಗುರುಸ್ತತಃ. ಇದು ಗ್ರಹಗಳ ಲಿಂಗಗಳ ಬಗ್ಗೆ ಈ ಶ್ಲೋಕ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಒನ್ ಬೈ ಒನ್. ಮೊದಲನೇದು ರಾಜನವು ಭಾನು ಹಿಮಗಃ. ರಾಜನಿಗೆ ಕಾರಕ ರವಿ. ಚಂದ್ರನು ರಾಜನಿಗೆ ಕಾರಕ ಅಥವಾ ರಾಣಿಗೆ ಕಾರಕ. ಮಂಗಳ ಸೇನಾಧಿಪತಿ, ಬುಧ ರಾಜಕುಮಾರ, ಗುರು ಹಾಗೂ ಶುಕ್ರರು ಮಂತ್ರಿಗಳು, ಶನಿ ಭೃತ್ಯ. ಭೃತ್ಯ ಅಂದ್ರೆ ಸೇವಕ ಅಂತ ಹೇಳಿ. ರಾಹು ಕೇತು ಸೇನಾ ಸ್ವರೂಪರು. ಇದು ಪರಾಶರರು ಹೇಳಿರುವಂತ ರಾಜಾದಿ ಸಂಜ್ಞೆಗಳು. ರವಿಯನ್ನ ಯಾವ ಕಾರಣಕ್ಕೋಸ್ಕರ ಕಿಂಗ್ ಅಂತ ಮಾಡಿದ್ದಾರೆ, ಚಂದ್ರನನ್ನ ಯಾತಕ್ಕೋಸ್ಕರ ರಾಣಿ ಅಂತ ಮಾಡಿದ್ದಾರೆ, ವೈ ನಾಟ್ ದ ಅದರ್ ಪ್ಲಾನೆಟ್ಸ್. ಮಂಗಳ ಸೇನಾಧಿಪತಿ, ಬುಧ ರಾಜಕುಮಾರ, ಗುರು ಶುಕ್ರ ಮಂತ್ರಿಗಳು, ಶನಿ ಭೃತ್ಯ ರಾಹು. ನಾವು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತ ಅಂದ್ರೆ ಗ್ರಹಲಿಂಗಗಳಲ್ಲಿ ಅದಕ್ಕೆ ಸರಿಯಾದಂತ ಉತ್ತರ ಸಿಗುತ್ತೆ. ಸಿ, ಎವ್ರಿಥಿಂಗ್ ಈಸ್ ಇಂಟರ್ ಕನೆಕ್ಟೆಡ್. ಒಂದು ದೇಶ ಅಂದಾಗ ಆ ದೇಶಕ್ಕೆ ಒಬ್ಬ ಹೆಡ್ ಬೇಕು. ಒಂದು ದೇಹ ಅಂದಾಗ ಆ ದೇಹಕ್ಕೆ ಒಬ್ಬ ಹೆಡ್ ಬೇಕು. ವಿತೌಟ್ ದ ಹೆಡ್ ನಥಿಂಗ್ ವಿಲ್ ರನ್. ಒಬ್ಬ ದೇಶದ ಆಡಳಿತ ಚುಕ್ಕಾಣಿಯನ್ನ ಹಿಡಿದಿರುವಂತ ವ್ಯಕ್ತಿನೇ ಇಲ್ಲ ಅಂತಂದ್ರೆ ಇಡೀ ದೇಶದ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಹಾಗೆ ಒಂದು ದೇಹದ ಒಳಗೆ ಒಂದು ಆಡಳಿತ ಚುಕ್ಕಾಣಿಯನ್ನ ಹಿಡಿದಿರುವಂತ ಒಂದು ಗ್ರಹ ಇಲ್ಲ ಅಂದ್ರೆ ಇಡೀ ದೇಹದ ವ್ಯವಸ್ಥೆನೆ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಯಾರು ಕಂಟ್ರೋಲರ್? ಹೂ ಇಸ್ ದ ಕಂಟ್ರೋಲರ್ ಅಂಡ್ ಹೂ ಇಸ್ ಹ್ಯಾವಿಂಗ್ ದ ಕೆಪಾಸಿಟಿ ಆಫ್ ಕಂಟ್ರೋಲಿಂಗ್? He is always called as king. ರಾಜನಿಗೆ ಎಲ್ಲಾದ್ರಲ್ಲೂ ಕಂಟ್ರೋಲ್ ಇರುತ್ತೆ. He is having control over everything. That's why he will give the order. ರಾಜನಿಗೆ ಎಲ್ಲಾ ಕಡೆ ಕಂಟ್ರೋಲ್ ಇರೋದ್ರಿಂದಲೇ ಅವನು ಆರ್ಡರ್ ನ ಕೊಡುತ್ತಾನೆ. ಒನ್ಸ್ ಆರ್ಡರ್ ಗಿವನ್, ಅದನ್ನ ಯಾರೂನು ನೆಗ್ಲೆಕ್ಟ್ ಮಾಡೋಂಗಿಲ್ಲ, ನಾವು ಮಾಡಕ್ಕಾಗಲ್ಲ ಅಂತ ಹೇಳೋಂಗಿಲ್ಲ. ಒಂದು ದೇಹದ ಒಳಗೆ ಒಬ್ಬ ರಾಜ ಇರ್ತಾನೆ. ಆ ರಾಜನನ್ನ ನಾವು ಕಿಂಗ್ ಅಂತ ಕೂಗ್ತೀವಿ, ಸನ್ ಅಂತ ಕೂಗ್ತೀವಿ. ಈಸ್ ದ ರಾಜ, ಈಸ್ ದ ಕಿಂಗ್. ಹೇಗೆ ಕಿಂಗು? ಒಂದು ಆತ್ಮ
ಒಂದು ಸ್ಪರ್ಮ್ ಒಳಗಡೆಯಿಂದ ಬಂದು ಹೋಗ್ಲಿಲ್ಲ ಅಂದ್ರೆ ಒಂದು ಜೀವನೇ ಉತ್ಪತ್ತಿ ಆಗಲ್ಲ. ಆತ್ಮ ದೇಹದ ಒಳಗಡೆ ಇರೋವರೆಗೂ ಆ ದೇಹ ಓಡಾಡ್ತಾ ಇರುತ್ತೆ. ಒಂದ್ ಪಕ್ಷ ಆತ್ಮ ದೇಹನ್ ಬಿಟ್ಟು ಹೋಗಿದ ತಕ್ಷಣ ಇಡೀ ಶರೀರ ಬಿದ್ದೋಗುತ್ತೆ. ಒಂದು ಆತ್ಮ ಒಂದ್ ಶರೀರದಿಂದ ಆಚೆ ಹೋಗಿದ ತಕ್ಷಣ ಇಡೀ ಶರೀರ ಬಿದ್ದೋಗುತ್ತೆ. ಅಲ್ಲಿಗೆ ಸನ್ನು ಇಡೀ ದೇಹವನ್ನ ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಈ ಸನ್ನು ಕಂಟ್ರೋಲ್ ಮಾಡ್ತಾನೆ. ಈ ಸನ್ನು ಕಂಟ್ರೋಲ್ ಮಾಡೋದ್ರಿಂದ ಸನ್ ಇಸ್ ಕಾಲ್ಡ್ ಆಸ್ ನೈಸರ್ಗಿಕ ರಾಜ. ನೈಸರ್ಗಿಕವಾದಂತಹ ಅಧಿಪತಿ ರಾಜ ಸನ್ ಆದ. ಸನ್ ರಾಜ ಆದ್ಮೇಲೆ ಚಂದ್ರನು ಸಹ ರಾಜನೇ. ಪರಾಶರರು ಚಂದ್ರನನ್ನ ರಾಜ ರಾಣಿ ಅಂತ ಎರಡು ಹೇಳ್ತಾರೆ. ದೇರ್ ಈಸ್ ಟೂ ಟೈಪ್ಸ್ ಆಫ್ ತತ್ವಗಳು, ಒಂದು ಪ್ರಕೃತಿ, ಇನ್ನೊಂದು ಪುರುಷ ತತ್ವ. ಅದನ್ನ ನಾನು ನಿಮಗೆ ಗ್ರಹ ಲಿಂಗಕ್ಕೆ ಬಂದಾಗ ಹೇಳ್ತೀನಿ. ಒಂದು ದೇಶದ ವ್ಯವಸ್ಥೆ ನಡಿಬೇಕಾದಾಗ, ಒಂದು ದೇಹದ ವ್ಯವಸ್ಥೆ ನಡಿಬೇಕಾದಾಗ ಒಬ್ಬ ರಾಜನಿಗೆ ಒಬ್ಬ ಹೆಂಡತಿ ಇರ್ತಾರೆ. ಇವ್ರು ಇದ್ದ ತಕ್ಷಣ ಅಷ್ಟೇ ದೇಶ ಆಗೋದಿಲ್ಲ. ಈಗ ಭಾರತ ದೇಶ ಇದೆ. ಭಾರತ ದೇಶದ ಸುತ್ತ ಇವತ್ತು ಮೊನ್ನೆ ನೀವು ನೋಡ್ತಾ ಇದ್ದೀರಿ, ಚೀನಾ ಪಕ್ಕದಲ್ಲಿ ಗಲಾಟೆ ಮಾಡ್ತಾ ಇದೆ. ಅಲ್ಲಿ ಯಾರಿದ್ದಾರೆ ಇವಾಗಲ್ಲಿ? ದೇರ್ ಇಸ್ ಎ ಚೀಫ್ ಕಮಾಂಡರ್. ಅಲ್ಲಿ ಒಬ್ರು ಚೀಫ್ ಕಮಾಂಡರ್ ಇದ್ದಾರೆ. ಆ ಚೀಫ್ ಕಮಾಂಡರ್ ಮಿಲಿಟರಿ ಸೋರ್ಸ್ಗೆ ಆದೇಶಗಳನ್ನ ಕೊಡ್ತಾರೆ. ಯಾಕಂದ್ರೆ ಚೀಫ್ ಕಮಾಂಡರ್ಗೆ ರಾಜನಿಂದ ಆಜ್ಞೆ ಬಂದಿರುತ್ತೆ. ಆ ಚೀಫ್ ಕಮಾಂಡರ್ಗೆ ಕಾರಕ ಗ್ರಹ ಬಂದು ಮಂಗಳ, ಸೇನಾಧಿಪತಿ. ಯಾಕಂದ್ರೆ ಹಿ ಈಸ್ ದ ಪ್ರೊಟೆಕ್ಟರ್. ಒಂದು ಆತ್ಮ ದೇಹದ ಒಳಗೆ ಬಂದಾಗ ಆ ಆತ್ಮವನ್ನು ಕಾಪಾಡುವಂತ ಹೊಣೆಗಾರಿಕೆ ಯಾರಿಗೆ ಬರುತ್ತೆ? ಸೇನಾಧಿಪತಿ ಬರುತ್ತೆ. ಸೊ ಕುಜ ಇಸ್ ದ ಪ್ರೊಟೆಕ್ಟರ್ ಆಫ್ ಯುವರ್ ಬಾಡಿ. ಒಂದು ಆತ್ಮಕ್ಕೆ ಆ ಶರೀರ ಬೇಕು. ಆ ಶರೀರ ಇದ್ದಾಗ್ಲೇ ಆತ್ಮ ಅಲ್ಲಿ ಇರ್ಲಿಕ್ಕೆ ಸಾಧ್ಯ. ಆ ಶರೀರ ಇದ್ದಾಗ ಆತ್ಮಕ್ಕೆ ಒಂದು ಆತ್ಮ ಅನ್ನೋ ಹೆಸರಿರುತ್ತೆ. ಆ ಶರೀರ ಇಲ್ಲ ಅಂದ್ರೆ ಅದೇ ಆತ್ಮವನ್ನ ಪ್ರೇತ ಆತ್ಮ ಅಂತ ಕೂಗ್ತಾರೆ. ಆ ಶರೀರದ ವ್ಯಾಲ್ಯೂ ಇಂದ ಆತ್ಮಕ್ಕೆ ಹೆಸರು ಇರುತ್ತೆ. ಸೊ ವೆನ್ ಮಾರ್ಸ್ ಬಿಕಮ್ಸ್ ಯುವರ್ ಬಾಡಿ, ಹಿ ಬಿಕಮ್ಸ್ ದ ಪ್ರೊಟೆಕ್ಟರ್ ಆಫ್ ದ ಸನ್. ಬಿಕಾಸ್ ಸನ್ ಅನ್ನೋದು ಸೂಪರ್ ಕಾನ್ಶಿಯಸ್, ಮಾರ್ಸ್ ಬಾಡಿ ಕಾನ್ಶಿಯಸ್. ಸೊ ಮಂಗಳ ಸೇನಾಧಿಪತಿ. ರಾಜನಿಗೆ, ರಾಣಿಗೆ ಒಬ್ಬ ಮಗ ಬೇಕು. ಈಸ್ ಕಾಲ್ಡ್ ಯುವರಾಜ. ಅದನ್ನ ರಾಜಕುಮಾರ ಅಂತ ಹೇಳ್ತಾರೆ. ಇದನ್ನ ರಾಜಾದಿ ಸಂಜ್ಞ ಅಂತ ಪರಾಶರರು ಹೇಳ್ತಾರೆ. ಈ ಹಳೆ ಕಾಲದಲ್ಲಿ ಒಂದು ರಾಜ್ಯ, ರಾಷ್ಟ್ರ ಅಂದಾಗ ಅಲ್ಲಿ ಒಬ್ಬ ರಾಜ, ಸೇನಾಧಿಪತಿ, ಮಂತ್ರಿಗಳು ಹೀಗೆಲ್ಲ ಇರ್ತಾ ಇತ್ತು. ಬುಧ ಇಸ್ ದ ರಾಜಕುಮಾರ. ಮಕ್ಕಳನ್ನ ನೋಡಿದಾಗ ನಮ್ಗೇನಾಗತ್ತೆ ಹೇಳಿ? ಬಹಳ ಖುಷಿ ಆಗುತ್ತೆ. ನಮ್ಮ ಮುಖದಲ್ಲಿ ಒಂದು ನಗು ಬರುತ್ತೆ. ಬುಧ ಯಾಕೆ ನಗೆಗೆ ಕಾರಕ ಅಂದ್ರೆ ದಿಸ್ ಇಸ್ ದ ರೀಸನ್. ನೀವು ಮಕ್ಕಳನ್ನ ನೋಡಿದ ತಕ್ಷಣ ನಗ್ತೀರಿ. ಒಂದು ಮಗು, ಒಂದು ಯುವರಾಜ ಅಂತಂದಾಗ ಅಲ್ಲೆಲ್ಲ ಬಾಲ್ಯದ ಆಟಪಾಠಗಳಿರುತ್ತೆ. ಬಾಲ್ಯದಲ್ಲಿ ಕೇಕೆ ಹಾಕುವಂಥದ್ದು, ನಗುವಂಥದ್ದು, ಎಲ್ಲರ ಮನಸ್ಸಿಗೆ ಸಂತೋಷವನ್ನ ಕೊಡ್ತಕ್ಕಂಥದ್ದು, ಇದೆಲ್ಲ ಆ ಬುಧನ ಕ್ರಿಯೆಗಳು. ಸೊ ಬುಧ ಇಸ್ ದ ರಾಜಕುಮಾರ. ಒಬ್ಬ ರಾಜ ಮತ್ತು ರಾಣಿಗೆ ರಾಜಕುಮಾರ ಇದ್ದಾಗಲೇ ಆ ವಂಶ ಬೆಳ್ಕೊಂಡು ಹೋಗುತ್ತೆ, ಇಲ್ಲ ಅಂದ್ರೆ ಬೆಳೆಯೋದಿಲ್ಲ. ಗುರು ಅಂಡ್ ದೆನ್ ಶುಕ್ರ ಆಸ್ ಕಾಲ್ಡ್ ಆಸ್ ಸಚಿವರು, ಮಂತ್ರಿಗಳು, ದೇ ಆರ್ ದ ಅಡ್ವೈಸರ್ಸ್. ಗುರು ಅಂಡ್ ಶುಕ್ರ ಇಬ್ರು ಅಷ್ಟೇ. ಸಿ, ಗುರು ಈಸ್ ದ ಟೀಚರ್ ಆಫ್ ದೇವತೆ ಅಂಡ್ ಶುಕ್ರ ಇಸ್ ದ ಟೀಚರ್ ಆಫ್ ಅಸುರಾಸ್. ಈ ಇಬ್ರು ಟೀಚರ್ಸ್ ಆದ್ಮೇಲೆ ಅವ್ರ ತಲೆನಲ್ಲಿ ಟೀಚಿಂಗ್ ಕೆಪಾಸಿಟಿ ಇರುತ್ತೆ. ಟೀಚಿಂಗ್ ಕೆಪಾಸಿಟಿ ಇದ್ದಾಗ ಅಲ್ಲಿ ನಾಲೆಡ್ಜ್ ಇರುತ್ತೆ. ಸೊ ನಾಲೆಡ್ಜ್ ಇದ್ದಾಗ್ಲೇನೆ ಅವರು ಅಡ್ವೈಸ್ ಕೊಡ್ಲಿಕ್ಕೆ ಸಾಧ್ಯ. ಯಾರ್ಯಾರಿಗೆ ಅಡ್ವೈಸ್ ಕೊಡ್ತಾರೆ? ಅಡ್ವೈಸ್ ಕೊಟ್ಟು ಒಂದು ಆಡಳಿತ ಯಂತ್ರವನ್ನ ಸರಿಯಾದ ರೀತಿಯಲ್ಲಿ ನಡೆಯೋ ತರ ಮಾಡ್ತಾರೆ. ದಟ್ ಈಸ್ ದ ವರ್ಕ್ ಆಫ್ ಜುಪಿಟರ್ ಅಂಡ್ ಶುಕ್ರ. ನಿಮ್ಮ ದೇಹದಲ್ಲಿ
ಬಯೋ ಎನರ್ಜಿ ಪೊಟೆನ್ಷಿಯಲ್ ಅನ್ನ ಕೊಡುವಂತವನು ಗುರು. ಸೆಕ್ಸುವಲ್ ಎನರ್ಜಿ ಪೊಟೆನ್ಷಿಯಲ್ ಅನ್ನ ಕೊಡ್ತಕ್ಕಂಥವನು ಶುಕ್ರ. ಸಿ ದೀಸ್ ಟೂ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಒಬ್ಬ ಜ್ಞಾನದ ಹಾಗೂ ಪೀಳಿಗೆಯ ಜೀವದ ಸ್ಪಂದನೆಯನ್ನ ಶಕ್ತಿಯನ್ನ ಕೊಡ್ತಕ್ಕಂಥವನು ಗುರು. ಇನ್ನೊಬ್ಬ ದ ಸೆಕ್ಸುವಲ್ ಎನರ್ಜಿ, ಕಾಮದ ಎನರ್ಜಿಯನ್ನ ಇನ್ನೊಂದು ಪೀಳಿಗೆಗೆ ವರ್ಗಾಯಿಸ್ತಾನೆ. ಈ ಶುಕ್ರ, ಬಿಕಾಸ್ ವಿತೌಟ್ ಶುಕ್ರ ನಥಿಂಗ್ ಕ್ಯಾನ್ ಹ್ಯಾಪನ್. ಸೊ ಇವರಿಬ್ರು ಸಚಿವರಿದ್ದಾಗೆ ಬಾಡಿನಲ್ಲಿ. ಸಿ ಗುರು ಜುಪಿಟರ್ ಈಸ್, ನಾನು ಗ್ರಹಲಿಂಗಕ್ಕೆ ಬಂದಾಗ ಹೇಳ್ತೀನಿ, ಎರಡು ಆಪೋಸಿಟ್ ಆಗಿರತಕ್ಕಂಥ ತತ್ವಗಳು. ಒಬ್ಬ ದೇವತೆ, ಇನ್ನೊಬ್ಬ ಅಸುರ. ಬೋತ್ ಆರ್ ಎನಿಮೀಸ್. ಆದರೆ ಇಬ್ಬರದು ಮೈಂಡ್ ಮೆಚುರಿಟಿ. ಒಬ್ರದು ಆಡಳಿತದಲ್ಲಿ, ದೇಹದ ವ್ಯವಸ್ಥೆನಲ್ಲಿ, ಆಡಳಿತದಲ್ಲಿ. ದೇಹದ ವ್ಯವಸ್ಥೆ ಅಂದ್ರೆ ಜೀವ. ಒಂದ್ ಬಾಡಿ ಪೂರ್ತಿ ಜೀವ ಸ್ಪಂದನೆ ಇದ್ದಾಗ್ಲೇನೆ ಆ ದೇಹ ಸರಿಯಾಗಿರುವಂತದ್ದು. ಆ ವರ್ಕ್ ಮಾಡುವಂತ ಗುರು. ಆ ದೇಹದೊಳಗಡೆ ಇರ್ತಕ್ಕಂಥ ಒಂದು ಸೆಕ್ಸುಯಲ್ ಆರ್ಗನ್ ವ್ಯವಸ್ಥೆಯನ್ನ ಅದನ್ನ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಶುಕ್ರ. ದೇಹದ ವ್ಯವಸ್ಥೆ ಅಷ್ಟೇ ಆದ್ರೆ ಸಾಕಾಗೋದಿಲ್ಲ, ಆ ದೇಹದಿಂದ ಮತ್ತೊಂದು ಪೀಳಿಗೆ ಬರ್ಬೇಕಲ್ಲ, ಅದರ ವ್ಯವಸ್ಥೆಯನ್ನ ಮಾಡತಕ್ಕಂಥದ್ದು ಮಂತ್ರಿ. ಮಂತ್ರಿ ಅಂದ್ರೆ ಯಾರು? ಯಾರಿಗೆ ಯಾವುದರ ವ್ಯಾಲ್ಯೂ ಚೆನ್ನಾಗಿ ಗೊತ್ತಿರುತ್ತೆ ಅವರನ್ನ ನಾವು ಮಂತ್ರಿ ಅಂತ ಹೇಳ್ತೀವಿ. ಸೊ ಗುರು ಶುಕ್ರರು ಮಂತ್ರಿಗಳು. ಅವರಿಬ್ರು ದೇಹದ ಎರಡು ಪ್ರಮುಖ ವ್ಯವಸ್ಥೆಗಳನ್ನ ನಿರ್ವಹಿಸ್ತಾರೆ. ಒಬ್ರು ಇಡೀ ದೇಹದ ಕಂಟ್ರೋಲಿಂಗ್ ವ್ಯವಸ್ಥೆಯನ್ನ, ಇನ್ನೊಬ್ರು ಇಡೀ ದೇಹದ ಸೆಕ್ಸುಯಲ್ ವ್ಯವಸ್ಥೆಯನ್ನ ಇಬ್ರು ನಿರ್ವಹಿಸ್ತಾರೆ. ಒಬ್ಬ ಜುಪಿಟರು, ಇನ್ನೊಬ್ಬ ಶುಕ್ರ. ದೆನ್ ಕಮ್ಸ್ ಶನಿ, ಭೃತ್ಯ ಸೇವಕ. ಈಗ ಒಬ್ಬ ರಾಜನಿಗೆ ಸೇವಕರು ಬೇಕಲ್ವಾ? ಹಾಗೇನೆ ನಿಮ್ ದೇಹಕ್ಕೂ ಒಬ್ಬ ಸೇವಕ ಬೇಕು. ಯಾರ ಸೇವಕ? ಶನಿ ಹಿಮ್ಸೆಲ್ಫ್. ಹೇಗ್ ಸೇವಕ ಅಂತೀರಾ? ಶನಿ ಏನಕ್ಕೆ ಕಾರಕ ಗ್ರಹ? ಕಾಲುಗಳಿಗೆ ಕಾರಕ ಗ್ರಹ. ಕಾಲಿನ ಮೇಲ್ಗಡೆ ಇರುವಂತ ಶರೀರನ ಇನ್ನೊಂದ್ ಜಾಗಕ್ಕೆ ತಗೊಂಡೋಗೋದು ಯಾರು? ಶನಿನೇ. ಶನಿ ಬಿಟ್ರೆ ಬೇರೆ ಯಾರು ಇಲ್ಲ. ಶನಿ ನೋಡಿ, ನಾವು ಸೇವಕರನ್ನ ಕೆಳವರ್ಗ ಅಂತ ಹೇಳ್ತೀವಿ. ಸಿ ಹ್ಯೂಮನ್ ಬ್ರೈನ್, ನಮ್ ತಲೆ ಇದೆಯಲ್ಲ, ಇದು ಅಪ್ಪರ್ ಪಾರ್ಟ್. ಲೆಗ್ಸ್ ಏನಿದೆ ಅದು ಲೋಯರ್ ಪಾರ್ಟ್. ಫಾರ್ ಎಕ್ಸಾಂಪಲ್, ಇಲ್ಲಿರುವಂತ ಸಹಸ್ರಾರ ಚಕ್ರ ಸನ್ ಅನ್ನ ತೋರಿಸುತ್ತೆ, ಅಥವಾ ಇಲ್ಲಿರುವಂತ ಆತ್ಮ ರವಿಯನ್ನ ತೋರಿಸುತ್ತೆ. ಇದಕ್ಕೆಲ್ಲ ಸರ್ವ್ ಮಾಡ್ತಾ ಇರೋದು ಯಾರು? ಸ್ಯಾಟರ್ನ್ ಇಸ್ ದ ಸರ್ವರ್. ದಟ್ ಈಸ್ ವೈ ಈಸ್ ಕಾಲ್ಡ್ ಎಸ್ ಸೇವಕ. ಶನಿ ಈಸ್ ಕಾಲ್ಡ್ ಭೃತ್ಯ, ಸೇವಕ, ಸೇವೆ ಮಾಡ್ತಕ್ಕಂಥವನು. ದೆನ್ ರಾಹು ಮತ್ತು ಕೇತುಗಳು ಸೇನಾ ಸ್ವರೂಪರು. ಸೇನೆ ಮುಖ್ಯವಾದಂತ ಕೆಲಸ ಏನು? ರಕ್ಷಣೆ ಹಾಗೂ ಹೋರಾಟ. ಸೊ ಪರಾಶರರು ಇಲ್ಲಿ ರಾಹು ಹಾಗೂ ಕೇತುಗಳನ್ನ ಸೇನಾ ಸ್ವರೂಪರು ಅಂತ ಕೇಳ್ತಾರೆ. ಈ ಅಸುರರಿದ್ರಲ್ಲ, ಈ ರಾಹು ಮತ್ತು ಕೇತುಗಳು ಇಬ್ರು ಸಹ ಅಸುರರು, ಅಂದ್ರೆ ರಾಕ್ಷಸರು. ಅವ್ರ ಕೆಲಸ ಏನು? ಯಾವಾಗ್ಲೂ ಹೋರಾಡೋದು. ಯಾರ ವಿರುದ್ಧ? ದೇವತೆಗಳ ವಿರುದ್ಧ ಹೋರಾಡೋದು. ಈ ಸಮುದ್ರ ಮಂಥನ ನಡೆದಾಗ ಏನ್ ಅಮೃತ ಬರುತ್ತೆ, ಆ ಅಮೃತವನ್ನ ಕುಡಿದಾಗ ಒಬ್ರ ತಲೆ ಹೋಗುತ್ತೆ, ಇನ್ನೊಬ್ರದ್ದು ಮುಂಡ ಬರುತ್ತೆ. ಆ ಅಮೃತತ್ವದ ಪ್ರಾಪ್ತಿ ಉಳ್ಕೊಳ್ಳುತ್ತೆ. ಅವರು ಈ ಕಡೆ ಅಸುರರು ಅಲ್ಲ, ಆ ಕಡೆ ದೇವತೆಗಳು ಅಂತಲೂ ಅಲ್ಲ. ಸೊ ಈ ಒಂದ್ ಮಧ್ಯದ ಪರಿಸ್ಥಿತಿ, ಯಾವ್ದನ್ನು ಸಂಪೂರ್ಣವಾಗಿ ತಪ್ಪೋದಿಲ್ಲ. ಈಗ ತಲೆಗೆ ಏನೇ ಸಿಕ್ಕಿದ್ರು ಕೆಳಗಡೆ ಬಾಡಿ ಇಲ್ಲದೆ ಅದೇನ್ ಮಾಡುತ್ತೆ? ಈ ಬಾಡಿಗೆ ಏನೇ ಸಿಕ್ಕಿದ್ರು ಮೇಲ್ಗಡೆ ತಲೆನೇ ಇಲ್ಲ ಅಂದ್ರೆ ಅದೇನ್ ಮಾಡುತ್ತೆ? ಸೊ ಅವರು ರಾಕ್ಷಸರ ಗುಣ ಯಾವಾಗ್ಲೂ ಹೋರಾಡುವಂಥದ್ದು. ಸೊ ಸೇನಾ ಸ್ವರೂಪರು ರಾಹು ಹಾಗೂ ಕೇತುಗಳು ಪ್ರತಿಯೊಬ್ಬರಲ್ಲಿ ಇರುವಂತ ಆ ಒಂದು ಸ್ವರೂಪ, ಆ ಒಟ್ಟುಗೂಡುವಂತ ಸ್ವರೂಪ, ಹೋರಾಡುವಂತ ಸ್ವರೂಪಕ್ಕೆ ಕಾರಕ ಗ್ರಹಗಳು ಈ ರಾಹು ಮತ್ತು ಕೇತುಗಳು. ಈ ಕಾರಣಕ್ಕೋಸ್ಕರನೇ ಅವ್ರನ್ನ ವಿಚ್ಛೇದನಾತ್ಮಕ ಗ್ರಹಗಳು ಅಂತ ಕೂಗೋದು. ವಿಚ್ಛೇದನಾತ್ಮಕ ಗ್ರಹಗಳು ಅಂದ್ರೆ ಹಾಳು ಮಾಡೋದು, ಕೆಡಿಸೋದು ಅಂತ. ಯಾಕಂದ್ರೆ ಅವರು ಸೇನೆ ಏನ್ ಮಾಡತ್ತೆ? ಅಟ್ಯಾಕ್ ಮಾಡಿದ್ರೆ
just they will kill the other. Okay, this is about ರಾಜಾದಿ ಸಂಜ್ಞೆ. ಇದಕ್ಕೆ ನಾನು ನೆಕ್ಸ್ಟ್ ಕನೆಕ್ಷನ್ ಅಲ್ಲ ಇಲ್ಲಿ ಕೊಡ್ತೀನಿ ನಿಮ್ಗೆ ಅಂದ್ರೆ ಗ್ರಾಹ ಲಿಂಗಕ್ಕೆ ಬಂದಾಗ ಹೇಳ್ತಾ ಇದೆ ಕ್ಲೀವ್ಯೋ ಸೌಮ್ಯ ಶರೀರ ಚ ಯುವತಿಂದು ಭೃಗೋದ್ವಿಜಃ. ಚಂದ್ರ ಶುಕ್ರ ಸ್ತ್ರೀ ಗ್ರಹಗಳು, ರವಿ ಕುಜ ಹಾಗೂ ಗುರು ಪುರುಷ, ಬುಧ ಹಾಗೂ ಶನಿ ನಪುಂಸಕ. 7 ಗ್ರಹಗಳಲ್ಲಿ ಎಲ್ಲಾ ಕಡೆಗೂ ರಾಹುಕೇತುಗಳನ್ನ ಪರಾಶರರು ಯೂಸ್ ಮಾಡಲ್ಲ. ಗ್ರಹಲಿಂಗಕ್ಕೆ ಬಂದ ತಕ್ಷಣ ರಾಹುಕೇತುನ ಗಣನೆಗೆ ತಗೊಳಲ್ಲ. ರಾಜಾದಿ ಸಂಜ್ಞೆಗೆ ಬಂದಾಗ ರಾಹುಕೇತುನ್ ತಗೊಳ್ತಾರೆ. ಕೆಲವು ಕಡೆ ಮಾತ್ರ ರಾಹುಕೇತುನ್ ತಗೊಳ್ತಾರೆ, ಕೆಲವು ಕಡೆ ರಾಹುಕೇತುನ್ ತಗೊಳಲ್ಲ. ಕಾರಣ ಏನಂದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಅವೆರಡು ಗ್ರಹಗಳಲ್ಲ ಅಂತ. ಅವರು ಅದನ್ನ ಕೂಗಿರೋದು ಗ್ರಹಗಳು ಅಂತಲೇನೆ, ಗ್ರಹಗಳಲ್ಲ ಅಂತ ಹೇಳಿಲ್ಲ ಪರಾಶರರು. ಸೊ ನಾನು ಹೇಳ್ತಾ ಇದ್ದೆ ನಿಮ್ಗೆ, ಬುಧ ಶನಿ ಇಬ್ರು ನಪುಂಸಕರು. ಎರಡನೆಯದು ರವಿ ಕುಜ ಹಾಗೂ ಗುರು ದೇ ಆರ್ ಪುರುಷ ಗ್ರಹಾಸ್ ಅಂದ್ರೆ ಮೇಲ್. ಶುಕ್ರ ಹಾಗೂ ಚಂದ್ರ ಫಿಮೇಲ್. ಸೊ ನೋಡಿ, ಮೊದಲನೇದು ದಿಸ್ ಈಸ್ ಪುರುಷ ತತ್ವ, ಈಸ್ ಕಾಲ್ಡ್ ಸನ್. ಎರಡನೇದು ಪ್ರಕೃತಿ ತತ್ವ, ದಟ್ ಈಸ್ ವೀನಸ್. ಪುರುಷ ತತ್ವ ಸನ್. ಇಲ್ಲಿ ನೋಡಿ, ಇಲ್ಲಿ ಎರಡು ತತ್ವಗಳು ಬೇಕು. ಯಾತಕ್ಕೋಸ್ಕರ ರವಿ ಗುರು ಹಾಗೂ ಕುಜನನ್ನ ಪುರುಷ ಗ್ರಹಗಳು ಅಂತ ಕೂಗಿದ್ದಾರೆ ಅನ್ನೋದಕ್ಕೆ. ಈ ಒನ್ ಈಸ್ ಸನ್. ನಿಮ್ಗೆಲ್ಲರಿಗೂ ಗೊತ್ತು, ಬೆಳಕು ಕೊಡ್ತಾನೆ, ಪ್ರತಿ ದಿವಸ ಬರುವಂತದ್ದು ಹೋಗುವಂತದ್ದು ಸನ್. ಸನ್ ಅಂದ್ರೆ ಲೈಟ್ ಅಷ್ಟೇ. ಈಸ್ ದ ಫೈರ್ ಎನರ್ಜಿ ಇನ್ಸೈಡ್ ಯು ಹೂ ಈಸ್ ಗಿವಿಂಗ್ ದ ಲೈಟ್. ಫಾರ್ ಎಕ್ಸಾಂಪಲ್, ಆತ್ಮ ಒಂದು ಲೈಟ್ ಆದಾಗ ಆ ಆತ್ಮಕ್ಕೆ ಇನ್ನೊಂದು ಶರೀರವನ್ನು ಕೊಡುವಂತ ತಂದೆನೂ ಸಹ ಬೆಳಕೆ ಆಗ್ತಾನೆ. ದಟ್ ಈಸ್ ದ ರೀಸನ್ ವೈ ನೈನ್ತ್ ಭಾವ ಈಸ್ ಕಾಲ್ಡ್ ಪಿತೃಲೋಕ, ಸನ್ ಅಲ್ಲಿಗೆ ಅಧಿಪತಿ ಆಗುವಂಥದ್ದು. ಸೊ ದ ಪುರುಷ ಈಸ್ ದ ಸನ್. ಸನ್ ಅಂದ್ರೆ ಆತ್ಮ. ಈ ಆತ್ಮಕ್ಕೆ ಒಂದು ಬಾಡಿ ಬೇಕಲ್ಲ. ಬಾಡಿ ರೆಪ್ರೆಸೆಂಟ್ಸ್ ಯಾವುದು? ಲಗ್ನ. ಲಗ್ನ ರೆಪ್ರೆಸೆಂಟ್ ದ ಬಾಡಿ. ಸೊ ಮೇಷ ಭಚಕ್ರದಲ್ಲಿ ಮೊದಲನೇ ಮನೆ ಬಿಕಮ್ಸ್ ದ ಲಗ್ನ, ಮೇಷ. ಸೊ ಮೇಷ ರೆಪ್ರೆಸೆಂಟ್ಸ್ ದ ಬಾಡಿ. ಸೊ ಸನ್ ಗೋಸ್ ಟು ದ ಬಾಡಿ. ನೆಕ್ಸ್ಟ್ ಇದು ಎಲ್ಲಿ ಎಂಟ್ರಿ ಆಗುತ್ತೆ? ಈ ಸನ್ನು ಒಂದ್ ಬಾಡಿಗೆ ಹೋಗುತ್ತೆ, ಆತ್ಮ ಒಂದ್ ಬಾಡಿಗೆ ಹೋಗುತ್ತೆ. ಬಾಡಿಗೆ ಹೋದ್ರೆ ಹೇಗೋಗುತ್ತದು? ಯಾವ ತರ ಹೋಗುತ್ತೆ? ಇಟ್ ಗೋಸ್ ಇನ್ ದ ಫಾರ್ಮ್ ಆಫ್ ಲೈಟ್, ಬಟ್ ಇಟ್ ಗೋಸ್ ಅಂಡ್ ಪ್ಲೇಸ್ಡ್ ಇನ್ ದ ಸ್ಪರ್ಮ್. ಆತ್ಮ ಅನ್ನುವಂಥದ್ದು ಒಬ್ಬ ತಂದೆಯ ಸ್ಪರ್ಮ್ ನಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ದೆನ್ ವೇರ್ ಇಟ್ ಗೋಸ್ ಟು ದ ವೀನಸ್. ವೀನಸ್ ಅಂದ್ರೆ ಲೇಡಿ, ದಟ್ ಈಸ್ ಪ್ರಕೃತಿ. ಪುರುಷ ಮತ್ತು ಪ್ರಕೃತಿ ಇವೆರಡೂ ತತ್ವಗಳು. ಬ್ರಹ್ಮ ಪ್ರಪಂಚವನ್ನು ಸೃಷ್ಟಿ ಮಾಡ್ಬೇಕಾದ್ರೆ ಈ ತತ್ವಗಳ ಮೇಲೆ ಮಾಡಿರೋದು. ನೋಡಿ, ಇಲ್ಲಿಂದ ಪುರುಷ ತತ್ವ, ಇಲ್ಲಿಂದ ಸ್ತ್ರೀ ತತ್ವ. ಇದು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಪ್ರತಿಯೊಬ್ಬರಲ್ಲೂ ಈ ಎರಡೂ ತತ್ವಗಳಿರುತ್ತೆ. ಬೇಸಿಕ್ ಇವೆರಡೂ ತತ್ವಗಳು. ನೀವು ನೋಡಿ, ಬಚಕ್ರವನ್ನ ನೋಡಿ, ಒಂದು ಪುರುಷ ರಾಶಿ, ಒಂದು ಸ್ತ್ರೀ ರಾಶಿ. ಒಂದು ಪುರುಷ ರಾಶಿ, ಒಂದು ಸ್ತ್ರೀ ರಾಶಿ. ಯಾತಕ್ಕೆ ನೋಡಿ, ಈಗ ಎಲ್ಲಾರು ಹೇಳ್ತಾರೆ ಸಮಾನತೆ ಕೊಟ್ಟಿಲ್ಲ, ಸಮಾನತೆ ಕೊಟ್ಟಿಲ್ಲ. ನಮ್ ಜ್ಯೋತಿಷ್ಯದಲ್ಲಿ ಸ್ತ್ರೀಯರಿಗೂ ಸಮಾನತೆ ಕೊಟ್ಟಿದ್ದಾರೆ ನೋಡಿ. ಇದಾದ್ಮೇಲೆ ನೋಡಿ, ಒಂದು ಮಗು ಹುಟ್ಟಿದ ತಕ್ಷಣ ಇವೆರಡೂ ತತ್ವಗಳು ಇರುತ್ತೆ. ಅದಾದ್ಮೇಲೆ ಮಗುವಿನಲ್ಲಿ ನೋಡಿ, ಒಂದು ಸೃಷ್ಟಿ ಸ್ಥಿತಿ ಲಯ ಮೂರು ತತ್ವ ಇರುತ್ತೆ. ಬಟ್ ಇವುಗಳು ವ್ಯತ್ಯಾಸ ಇರುತ್ತೆ ಒಬ್ಬೊಬ್ಬರಿಗೆ ಅವ್ರವ್ರ ಕರ್ಮದ ಪ್ರಕಾರ. ಒಬ್ರಿಗೆ ಲಯದ ತತ್ವ ಜಾಸ್ತಿ ಇದ್ರೆ ದಾಟ್ ಪರ್ಸನ್ ಮೇಕ್ ನಾಯ್ಸ್. ರೌಡಿಗಳಾಗ್ತಾರಂಥವ್ರುಗಳೆಲ್ಲ ಲಯದ ತತ್ವ ಇರೋರೆಲ್ಲ ಡಿಸ್ಟ್ರಕ್ಟಿಂಗ್, ಗಲಾಟೆ, ರೌಡಿಸಮ್, ಕಿಲಿಂಗು, ಹಣ ವಸೂಲಿ ಮಾಡೋದು. ತತ್ವಗಳು ಹೇಗ್ ಕೆಲಸ ಮಾಡುತ್ತೆ ಅಂತ. ಅದಾದ್ಮೇಲೆ ಇಂಟೆಲಿಜೆನ್ಸಿ ಒಂದ್ ಮಗುಗೆ ಹೇಗ್ ಬರುತ್ತೆ? ಅಹಂಕಾರ, ಈಗೋ. ಇದಾದ್ಮೇಲೆ ಒಂದ್ ಮಗುಗೆ ನೋಡಿ ಸ್ಪರ್ಶೇಂದ್ರಿಯ. ನೋಡಿ ಇಲ್ಲಿ ಸ್ಪರ್ಶೇಂದ್ರಿಯ ಹಾಗೂ ಜ್ಞಾನೇಂದ್ರಿಯ.
ಹಾಗೂ ಈ ಮಗುವಿನ ಶರೀರದೊಳಗಡೆ ಒಂದು ಪಂಚತತ್ವ ಇರುತ್ತೆ. ಅಗ್ನಿ, ಪೃಥ್ವಿ, ವಾಯು, ಭೂತ, ಜಲ. ಹಾಗೆ ಮಗುವಿಗೆ ಎಲ್ಲಾ ಶಕ್ತಿ ಕೇಳಿಸ್ಕೊಳ್ಳುವಂಥದ್ದು, ನೋಡುವಂಥದ್ದು, ದಟ್ ಈಸ್ ಸಪ್ತ ತನ್ಮಾತ್ರಕ ಸೂಕ್ಷ್ಮ ಭೂತಗಳು. ಇದು ಎಲ್ಲಾದನ್ನು ಇದರಲ್ಲಿ ಇರುತ್ತೆ. ಸೊ ಇದರಲ್ಲಿ ಮೊಟ್ಟ ಮೊದಲನೇ ತತ್ವ ಯಾವುದು ಅಂತ ಅಂದ್ರೆ ದಟ್ ಈಸ್ ಪುರುಷ ಅಂಡ್ ಪ್ರಕೃತಿ. ಪುರುಷ ಮೀನ್ಸ್ ಮೇಲ್, ಪ್ರಕೃತಿ ಅಂದ್ರೆ ಫಿಮೇಲ್. ಬರೇ ಪುರುಷರೇ ಇದ್ರೆ ಏನ್ ಮಜಾ ಇರುತ್ತೆ, ಅಥವಾ ಬರೀ ಸ್ತ್ರೀಯರೇ ಇದ್ರೆ ಏನ್ ಮಜಾ ಇರುತ್ತೆ? ನೋ, ದರ್ ಈಸ್ ನೋ ನಥಿಂಗ್, ಬಿಕಾಸ್ ಅಪೋಸಿಟ್ ಕ್ಯಾರೆಕ್ಟರ್ಸ್ ಆರ್ ನೀಡೆಡ್. ಯಾಕಂದ್ರೆ ಒಬ್ಬೊಬ್ರದ್ದು ಕೆಲಸ ಬೇರೆ ಇದೆ. ಪುರುಷ ಅಂದಾಗ ಪುರುಷನ ಕೆಲಸನೇ ಬೇರೆ ಇದೆ, ಸ್ತ್ರೀ ಎಂದಾಗ ಸ್ತ್ರೀ ಕೆಲಸನೇ ಬೇರೆ ಇದೆ. ಮಗುನ ಜನ್ಮ ಕೊಡಪ್ಪ ಅಂದ್ರೆ ಒಬ್ಬ ಪುರುಷ ಮಾಡಕ್ ಸಾಧ್ಯವೇ ಇಲ್ಲ. ಅದೇ ಒಂದ್ ಹೆಣ್ಣಿಗೆ ಇನ್ನೊಂದು ಮಗು ಬೇಕು ಅಂದ್ರೆ ಒಬ್ಬ ಪುರುಷನ ವೀರ್ಯ ಇಲ್ಲದೆ ಅದು ಸಾಧ್ಯವೇ ಇಲ್ಲ. ಸಿ, ಬೋತ್ ಆರ್ ಇಂಟರ್ ಕನೆಕ್ಟೆಡ್ ಒನ್ ಟು ಈಚ್ ಅದರ್. ಇವರಿಬ್ರಿಗೂ ಒಬ್ರಿಲ್ಲ ಅಂತಂದ್ರೆ ಇನ್ನೊಂದು ಅಸ್ತಿತ್ವ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ಎರಡೂ ಅಂಶಗಳು ಇರಲೇಬೇಕು, ಒಂದು ಪುರುಷ ಹಾಗೂ ಪ್ರಕೃತಿ. ಪುರುಷನನ್ನ ಸನ್ ರೆಪ್ರೆಸೆಂಟ್ ಮಾಡುತ್ತೆ, ದಟ್ ಈಸ್ ವೈ ಹಿ ಕಾಲ್ಡ್ ಆಸ್ ಮೇಲ್ ಪ್ಲಾನೆಟ್. ಪ್ರಕೃತಿ ಅನ್ನುವಂಥದ್ದು ವೀನಸ್ ಮಾಡುತ್ತೆ, ದಟ್ ಈಸ್ ವೈ ಈಸ್ ಕಾಲ್ಡ್ ಆಸ್ ಫೀಮೇಲ್. ಪ್ರಕೃತಿ ಫೀಮೇಲ್ ಅಷ್ಟೆ. ದೆನ್ ಕಮ್ಸ್ ಟು ದ ಚಂದ್ರ. ಚಂದ್ರ ವಿಲ್ ಬಿಕಮ್ ಮೂನ್. ಮೂನ್ ಅಂದ್ರೆ ಮದರ್. ಯಾಕೆ ಚಂದ್ರನನ್ನ ತಾಯಿಗೆ ಕಾರಕ ಮಾಡಿದ್ರು? ಶುಕ್ರನು ಸಹ ಹೆಣ್ಣೆ, ಶುಕ್ರ ಯಾಕೆ ತಾಯಿಗೆ ಕಾರಕ ಆಗ್ಲಿಲ್ಲ? The very, very simple reason is ಮೂನ್ ಯಾವಾಗ್ಲೂ ಸೂರ್ಯನನ್ನ ಭೇಟಿ ಮಾಡ್ತಾನೆ ಇರುತ್ತೆ. ಯಾಕೆ ಭೇಟಿ ಮಾಡೋದು? ಹೆಂಡತಿ ಯಾವಾಗ್ಲೂ ಗಂಡನನ್ನ ಅನುಸರಿಸ್ತಾಳೆ. ಈ ಮೂನು ಭಚಕ್ರವನ್ನ 27 ದಿನ 7 ಗಂಟೆಗೆ ಸುತ್ತುತ್ತೆ. ಐದರ್ ಯು ಕ್ಯಾನ್ ಟೇಕ್ 27 or 28. 28 ಅಂತ ತಗೊಂಡ್ರೆ ಒಬ್ಬ ಫಿಮೇಲ್ ಅಲ್ಲಿ ಪೀರಿಯಡ್ ಸೈಕಲ್ 28 ಡೇಸ್ಗೆ ಆಗತ್ತೆ. ಆ ಪೀರಿಯಡ್ ಸೈಕಲ್ ನಿಂತಾಗ ಆಕೆ ತಾಯಿ ಆಗ್ತಾಳೆ. ಸಿ, ಆ ಪೀರಿಯಡ್ ಸೈಕಲ್ ಅನ್ನ ಚಂದ್ರ ರೆಪ್ರೆಸೆಂಟ್ ಮಾಡ್ತಾನೆ. ಆ ಕಾರಣಕ್ಕೋಸ್ಕರನೇ ಆತ 28 ದಿನಗಳಲ್ಲಿ ಒಂದು ಬಚಕ್ರವನ್ನು ಸುತ್ತಾಕ್ತಾನೆ. ಈ ಕಾರಣಕ್ಕೋಸ್ಕರ ಚಂದ್ರನನ್ನ ತಾಯಿಗೆ ಕಾರಕ. ನಿಮ್ಗೆ ಇನ್ನೂ ಒಂದು ವಿಚಾರ ಹೇಳ್ತೀನಿ. ಈ ಭೂಮಿಗೂ ಚಂದ್ರನಿಗೂ ದೂರ ಇದೆಯಲ್ಲ, ಈಗ ನೀವೊಂದು DNA ನ ತಗೊಂಡ್ರೆ ಆ DNA ನ ಅನ್ಕಾಯಿಲ್ ಮಾಡಿದ್ರೆ, ಸಿ, ಒಂದು ಜೀವ ಹೇಗ್ ಹುಟ್ಟುತ್ತೆ? ಒಂದ್ ಜೀವ ಹುಟ್ಟಬೇಕಂದ್ರೆ ಸ್ಪರ್ಮ್ ಅಲ್ಲಿ DNA ಬೇಕು. ಆ DNA ಇಲ್ಲ ಅಂದ್ರೆ ಜೀವ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಆ ಒಂದು DNA ನ ತಗೊಂಡು ಅರ್ಧ ಅನ್ಕಾಯಿಲ್ ಮಾಡಿದ್ರೆ ಭೂಮಿಗೂ ಹಾಗೂ ಚಂದ್ರನಿಗೂ ಅದು 4 ಬಾರಿ ಹೋಗಿ ಬರುತ್ತೆ. ದಟ್ ರೆಪ್ರೆಸೆಂಟ್ಸ್ ಧರ್ಮ, ಅರ್ಥ, ಕಾಮ, ಮೋಕ್ಷ, ಚತುರ್ವಿಧ. ಅದೇ DNA ನ ನೀವು ಪೂರ್ತಿ ಬಿಚ್ಚಿದ್ರೆ ಅದು ಇಲ್ಲಿಂದ ಸೂರ್ಯನಿಗೆ ಹೋಗಿ ಬರುತ್ತೆ. ದಟ್ ಈಸ್ ದ ರೀಸನ್ ವೈ ಸೂರ್ಯ ಇಸ್ ಕಾಲ್ಡ್ ಆಸ್ ಪಿತೃಕಾರಕ. ನಿಮ್ದು DNA ನ ಬಿಡಿಸಿದ್ರೆ ಕರೆಕ್ಟ್ ಆಗಿ ಸೂರ್ಯನ್ ರೀಚ್ ಆಗುತ್ತೆ, ಮತ್ತೆ ಭೂಮಿಗೆ ವಾಪಸ್ ಬರುತ್ತೆ. ಅವರು ಬೇರೆ ಗ್ರಹಗಳನ್ನ ಪಿತೃಕಾರಕ ಅನ್ಬೋದಾಗಿತ್ತು, ಅನ್ಲಿಲ್ಲ. ಯಾಕೆ? ನಿಮ್ಮ ಒಂದು DNA ನ ತಗೊಂಡು ಬಿಡಿಸಿದ್ರೆ ಇಟ್ ಗೋಸ್ ಸ್ಟ್ರೈಟ್ ಫಾರ್ವರ್ಡ್ ಟು ದ ಸನ್ ಅಂಡ್ ಇಟ್ ವಿಲ್ ಅಗೇನ್ ರೀಚ್ ಟು ದ ಅರ್ತ್. ಇನ್ ದ ಸೇಮ್ ವೇ ಮೂನ್ ಅಂದಾಗ್ಲೂ ಅರ್ಧ ಅನ್ಕಾಯಿಲ್ ಮಾಡಿರೋದು, ಪೂರ್ತಿ ಅನ್ಕಾಯಿಲ್ ಮಾಡಿರೋದಲ್ಲ, ಅದು 4 ಟೈಮ್ಸ್ ರೀಚಸ್ ಆಗುತ್ತೆ. ಆ 4 ಟೈಮ್ಸ್ DNA ರೀಚ್ ಆಗೋದನ್ನೇ ಧರ್ಮ, ಅರ್ಥ, ಕಾಮ, ಮೋಕ್ಷ. ಸೊ ಫಿಮೇಲ್ ಅಂತ ಅಂದಾಗ ಅದು ಶುಕ್ರ ಆಯ್ತು. ಈ ಫಿಮೇಲ್ಗೆ ಒಂದು ಮೇಲ್ ಬಾಡಿ ಬೇಕಲ್ಲ, ಮೇಲ್ ಬಾಡಿನೇ ಮಾರ್ಸ್. ಆ ಮೇಲ್ ಬಾಡಿ ಇಲ್ಲ ಅಂತಂದ್ರೆ ಸ್ತ್ರೀಗೆ ಆ ವ್ಯಾಲ್ಯೂ ಇರೋದಿಲ್ಲ. ದಟ್ ಮೇಲ್ ಬಾಡಿ ಕ್ಯಾರೀಸ್ ದ ಆತ್ಮ. ಅದೇ ರೆಪ್ರೆಸೆಂಟೇಷನ್ ನಿಮ್ಗೆ. ಸಿ, 7th house ಶುಕ್ರ, ವೀನಸ್ ಇಸ್ ದ ಗಿವರ್ ಅಪ್.
ಗಿವರ್. ಯಾವ್ದ್ರಿಂದ? ಸ್ಪರ್ಮಿಂದ ಕೊಡುತ್ತೆ. ಆ ಆತ್ಮ ವೇರ್ ಗೋಸ್ ಇಟ್ ಗೋಸ್ ಅಂಡ್ ಸಿಟ್ಸ್ ಇನ್ ದ ಫಸ್ಟ್ ಹೌಸ್ ಆಫ್ ದ ಬಚಕ್ರ. ಸೊ ನಾವು ವಿಲ್ ನೋಡಿ, ಇಲ್ಲಿ ನಾ ಹಾಕಿದ್ದೀನಿ, ನಿಮ್ಗೆ ತೋರಿಸ್ತಾ ಇದ್ದೀನಿ ನಿಮ್ಗೆ. ಸನ್ ಅಂದಾಗ ಇಟ್ ಈಸ್ ದ ಸೋಲ್ ಎನರ್ಜಿ. ನಾನ್ ನಿಮ್ಗೆ ಇದನ್ನ ಎನರ್ಜಿ ಫಾರ್ಮ್ ಅಲ್ಲಿ ಅರ್ಥ ಮಾಡಿಸ್ತೀನಿ. ಸನ್ ಅಂತ ಅಂದಾಗ ಸೋಲ್ ಎನರ್ಜಿ. ಸೋಲ್ ಎನರ್ಜಿ ಅಂದ್ರೇನು? ಲೈಟ್ ಎನರ್ಜಿ. ಸೋಲ್ ಎನರ್ಜಿ ಮೀನ್ಸ್ ಲೈಟ್ ಎನರ್ಜಿ. ಈ ಪ್ರಪಂಚದಲ್ಲಿ ನಾವು ಕಣ್ಬಿಟ್ಕೊಂಡು ತಿರ್ಗಾಡೋದು ಯಾವಾಗ? ಬೆಳಕಿದ್ದಾಗ ಮಾತ್ರ. ಇಲ್ಲ ಅಂದ್ರೆ ಈ ಬಾಡಿಗೆ ಏನು ವ್ಯಾಲ್ಯೂ ಇರಲ್ಲ. ಈ ಕಣ್ಣುಗಳು ಏನು ನೋಡಕ್ಕಾಗಲ್ಲ. ಬೆಳಕಿಲ್ಲ ಅಂದ್ರೆ ಈ ಕಣ್ಣುಗಳು ಏನು ನೋಡಕ್ಕಾಗಲ್ಲ. ಅದೇ ರೀತಿ ಒಂದು ದೇಹದ ಬೆಳಕೆ ಆತ್ಮ. ಆ ದೇಹದೊಳಗಡೆ ಆತ್ಮದ ಎನರ್ಜಿ ಇಲ್ಲ ಅಂತಂದ್ರೆ ಆ ದೇಹ ಯಾವ ಕೆಲಸನೂ ಮಾಡಕ್ಕಾಗೋದಿಲ್ಲ. ಬಿಕಾಸ್ ಇಟ್ ಗಿವ್ಸ್ ದ ಎನರ್ಜಿ. ಆ ಎನರ್ಜಿ ಪುರುಷ ತತ್ವದಲ್ಲಿದೆ. ಸೊ ಆ ಕಾರಣಕ್ಕೋಸ್ಕರನೇ ಸನ್ ಈಸ್ ಕಾಲ್ಡ್ ದ ಕಿಂಗ್ ಆಫ್ ದ ಬಾಡಿ. ನಿಮ್ ಬಾಡಿಗೆ ಒಬ್ಬ ಕಿಂಗ್ ಅಂದ್ರೆ ಈಸ್ ದ ಸನ್. ಎರಡನೆಯದು ಮೂನ್, ಫೀಮೇಲ್. ಫೀಮೇಲ್ ಅಂದ್ರೆ ದಟ್ ಈಸ್ ಕಾಲ್ಡ್ ಮದರ್ ಎನರ್ಜಿ, ಬಿಕಮಿಂಗ್ ಆಫ್ ಮದರ್ ಎನರ್ಜಿ. ಎಲ್ಲ ಹೆಣ್ಣುಗಳು ಮದರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಗರ್ಭಕೋಶದಲ್ಲಿ ತೊಂದರೆ ಇರುತ್ತೆ ಅಥವಾ ಯಾರನ್ನ ಬಂಜೆ ಅಂತ ಕೂಗ್ತಾರೆ, ಯಾರಿಗೆ ಒಂದು ಮಕ್ಕಳನ್ನ ನೈಸರ್ಗಿಕವಾಗಿ ಕೊಡ್ಲಿಕ್ಕೆ ಸಾಧ್ಯ ಇರೋದಿಲ್ಲ, ಶಿ ಕೆನಾಟ್ ಬಿಕಮ್ ಮದರ್. ಮದರ್ ಮೀನ್ಸ್ ಹೂ ಈಸ್ ಹ್ಯಾವಿಂಗ್ ದ ಕೇಪಬಿಲಿಟಿ ಆರ್ ಕೆಪಾಸಿಟಿ ಆಫ್ ದ ಕನ್ಸೀವಿಂಗ್. ಕನ್ಸೀವ್ ಆಗುವಂತ ಒಂದು ಮೆಕ್ಯಾನಿಸಮ್ ಅವರೊಳಗಡೆ ಇರ್ಬೇಕು. ಆ ಮೆಕ್ಯಾನಿಸಮ್ ಅನ್ನ ಮಾಡುವಂಥದ್ದು ಫೀಮೇಲ್ ತತ್ವ. ಎರಡು ಫೀಮೇಲ್ ತತ್ವ. ಒಂದು ವೀನಸ್ ಈಸ್ ಆಲ್ಸೋ ಫೀಮೇಲ್ ಅಂಡ್ ಮೂನ್ ಈಸ್ ಆಲ್ಸೋ ಫೀಮೇಲ್. ಆದರೆ ಒಂದು ಎಂಜಾಯ್ಮೆಂಟ್ ಫೀಮೇಲ್ ತತ್ವ. ವೀನಸ್ ಅನ್ನೋದು ಎಂಜಾಯ್ಮೆಂಟ್, ಅದಕ್ಕೆ ಡಿಸೈರ್ ಫುಲ್ಫಿಲ್ ಆಗ್ಬೇಕು. ಬಟ್ ತಾಯಿ ಎನ್ನುವಂಥದ್ದು ಮದರ್ ಫೀಮೇಲ್ ತತ್ವ. ಅದು ಕಾಪಾಡುತ್ತೆ, ಅದು ಕಾಳಜಿ ಮಾಡುತ್ತೆ, ಕೇರ್ ಮಾಡುತ್ತೆ. ಇಟ್ ಈಸ್ ನಾಟ್ ಅಬೌಟ್ ಎಂಜಾಯ್ಮೆಂಟ್. ವೀನಸ್ ಓನ್ಲಿ ಎಂಜಾಯ್ಸ್, ಬಟ್ ಮದರ್ ಆಲ್ವೇಸ್ ಕೇರ್ಸ್ ಯು. ತಾಯಿ ನಿಮ್ಮನ್ನ ಯಾವಾಗಲೂ ಪ್ರೀತಿಯಿಂದ ಕಾಣ್ತಾಳೆ, ನಿಮ್ಮನ್ನ ಹಾರೈಸ್ತಾಳೆ, ನಿಮ್ಮನ್ನ ಆರೈಕೆ ಮಾಡ್ತಾಳೆ, ನಿಮ್ಮನ್ನ ಕಾಪಾಡ್ತಾಳೆ. And then when comes to the Mars is also male. ಮಾರ್ಸ್ ಅಂದ್ರೆ ಬಾಡಿ ಎನರ್ಜಿ. ಒಂದ್ ಶರೀರಕ್ಕೆ ಬರೀ ಆತ್ಮ ಇದ್ರೆ ಸಾಲೋದಿಲ್ಲ. ಇಟ್ ಮೇ ಬಿ ಮೇಲ್ ಆಗ್ಬೋದು ಅಥವಾ ಫಿಮೇಲ್ ಆಗ್ಬೋದು. ಸಿ, ಮೇಲಲ್ಲೂ ಎನರ್ಜಿ ಇರುತ್ತೆ, ಫಿಮೇಲ್ ಅಲ್ಲೂ ಎನರ್ಜಿ ಇರುತ್ತೆ. ಬರೇ ಎನರ್ಜಿ ಇದ್ರೆ ಸಾಕಾಗೋದಿಲ್ಲ, ಅದಕ್ಕೆ ಶಕ್ತಿ ಬೇಕು. ದ ಪವರ್, ದಟ್ ಪವರ್ ಇಸ್ ಗಿವನ್ ಬೈ ಮಾರ್ಸ್. ಪವರ್ ಕೊಡೋದ್ರಿಂದಲೇನೆ, ಪವರ್ ಇರೋದ್ರಿಂದ ಏನ್ ಮಾಡ್ತಾರೆ? ಫೈಟ್ ಮಾಡ್ತಾರೆ. ಯಾವ್ದಕ್ಕೆ ಆಗ್ಲಿ ಫೈಟ್ ಮಾಡ್ತಾರೆ. ಸೊ ಫೈಟಿಂಗ್ ಕೆಪಾಸಿಟಿ, ಫೈಟಿಂಗ್ ಕೇಪಬಿಲಿಟಿ, ಇದೇ ಕಾರಣಕ್ಕೋಸ್ಕರನೇ ಮಾರ್ಸ್ ಬರುವಂತದ್ದು. ಆ ಕಾರಣಕ್ಕೋಸ್ಕರನೇ ಮಾರ್ಸ್ ಈಸ್ ಕಾಲ್ಡ್ ಆಸ್ ಕಮಾಂಡರ್, ಸೇನಾಧಿಪತಿ. ವಾರಲ್ಲಿ ಫಿಮೇಲ್ಸ್ ಇರ್ತಾರೆ, ಇರಲ್ಲ ಅಂತಲ್ಲ. ಬಟ್ ಮರ್ಕುರಿ ನಪುಂಸಕ ಗ್ರಹ ಅಂತ ಹೇಳ್ತಾರೆ. ಯಾವ ಕಾರಣ ಹೇಳಿದ್ರು? ಸಿ, ಮರ್ಕ್ಯುರಿ ಯಾರು? ಪ್ರಿನ್ಸ್, ಯುವರಾಜ, ರಾಜಕುಮಾರ. ಅವನ್ಗೆ ಅಡೋಲ್ಸೆನ್ಸ್ ಇರಲ್ಲ, ಇನ್ನೂ ಅಡೋಲ್ಸೆನ್ಸ್ ಬಂದಿರಲ್ಲ, ತಾರುಣ್ಯಾವಸ್ಥೆಗೆ ಬಂದಿರೋದಿಲ್ಲ. ಜಸ್ಟ್ ಯುವರಾಜ ಅಥವಾ ರಾಜಕುಮಾರ. ಕುಮಾರ ಅಂದಾಗ ಸಣ್ಣವನವನು, ಪ್ರಿನ್ಸ್ ಅಂದ್ರೆ ರಾಜಕುಮಾರ ಅಂತ. ಸಣ್ಣ ಸಣ್ಣ ಮಕ್ಕಳಲ್ಲಿ ಸೆಕ್ಸುಯಲ್ ಎನರ್ಜಿನ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ, ಯಾಕಂದ್ರೆ ಹಾರ್ಮೋನ್ ಡೆವಲಪ್ಮೆಂಟ್ ಬಂದಿರೋದಿಲ್ಲ. ದಟ್ ಈಸ್ ದ ರೀಸನ್ ಮರ್ಕ್ಯುರಿ ಯುವರಾಜ ಅಂತಂದಾಗ ದರ್ ಈಸ್ ನೋ ಸೆಕ್ಸುಯಲ್ ಎನರ್ಜಿ. ಸೊ ಮರ್ಕ್ಯುರಿ ಅಂದ್ರೆ ದರ್ ಈಸ್ ನೋ ಸೆಕ್ಸುಯಲ್ ಎನರ್ಜಿ, ಅಲ್ಲಿ ಸೆಕ್ಸುಯಲ್ ಎನರ್ಜಿ ಇರಲ್ಲ. ಜುಪಿಟರ್ನ ಜೀವಕಾರಕ ಅಂತ ಹೇಳ್ತೀವಿ. ಒಬ್ಬ ಮನುಷ್ಯನ ದೇಹದಲ್ಲಿ ಇರುವಂತ ಬಯೋ ಎನರ್ಜಿ ಪವರ್, ಬಯೋ ಎನರ್ಜಿ ಅಂತ ನಾವು ಹೇಳ್ತೀವಿ. ಈ ಜೈವಿಕವಾದಂತ ಶಕ್ತಿಗಳು, ಆ ಜೈವಿಕವಾದಂತ ಶಕ್ತಿಗಳು ಏನೇ ಇರ್ಬೇಕಂದ್ರೂ ಜುಪಿಟರ್ ಇಸ್ ದ ಕಾರಕ. ಯಾಕಂದ್ರೆ ಜುಪಿಟರ್ ಪ್ರಾಣ ಸ್ಪಂದನೆಯನ್ನ ಉಂಟು ಮಾಡ್ತಾನೆ. ಜುಪಿಟರ್ ಅಲ್ಲ ಅಂದ್ರೆ ಅಲ್ಲಿ ಪ್ರಾಣ ಇರೋದಿಲ್ಲ, ಜೀವ ಇರೋದಿಲ್ಲ. ಸಿ, ಸನ್ ಈಸ್ ದ ಆತ್ಮ, ಮೂನ್ ಈಸ್ ದ ಮೈಂಡ್,
ಯಾಕೆ ನೋಡಿ ಇವಾಗ ನಿಮ್ಗೆ ಅದನ್ನೇ ನಾನು ವ್ಯತ್ಯಾಸ ಹೇಳ್ತಾ ಇದ್ದೆ. ಮೂನ್ ಅಂದ್ರೆ ಮೈಂಡ್ ಅಷ್ಟೇ, ಮೈಂಡ್ ಅಂದ್ರೆ ಮನಸ್ಸು. ತಾಯಿಗೆ ತಾಯಿ ಮನಸ್ಸಿರುತ್ತೆ. ಜುಪಿಟರ್ ಜೀವ ಅಂತಂದಾಗ ದೇಹದ ಸರ್ವಾಂಗಗಳಲ್ಲೂ ಆ ಜೀವದ ಒಂದು ಸ್ಪಂದನೆ ಇರಬೇಕು. ಹೋಲ್ ಸಿಸ್ಟಮ್ ವರ್ಕ್ ಆಗೋದೇ ಜುಪಿಟರ್ ಇಂದ. ಇಡೀ ಬಾಡಿ ಹೋಲ್ ಸಿಸ್ಟಮ್ ಒಂದು ಸ್ಮಾಲ್ ಸೆಲ್ ಇಂದ ಹಿಡಿದು ನಿಮ್ ತಲೆ ಮೇಲೆ ಇರೋ ಕೂದಲು, ನಿಮ್ ಪಾದದಲ್ಲಿರೋ ಉಗುರು, ಅಲ್ಲಿವರೆಗೂ ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡುವಂತವನೇ ಜುಪಿಟರ್. ಬಿಕಾಸ್ ಈಸ್ ದ ಕಾರಕ ಫಾರ್ ದ ಜೀವ. ಜೀವ ಇಸ್ ದ ಮೇನ್ ಕಂಟ್ರೋಲರ್ ಆಫ್ ಯುವರ್ ಬಾಡಿ. ಆ ಜೀವನೇ ಇಲ್ಲ ಅಂದ್ರೆ ಏನು ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಹಾರ್ಟ್ ಅನ್ನ ಸೂಚಿಸುವಂತದ್ದು ಮನೆ ಯಾವುದು? ಚತುರ್ಥ. ಹಾರ್ಟ್ ಇಡೀ ದೇಹಕ್ಕೆ ಬ್ಲಡ್ ನ ಸಪ್ಲೈ ಮಾಡುತ್ತೆ. ಅಲ್ಲಿ ಯಾರು ಉಚ್ಚ ಸ್ಥಾನಕ್ಕೆ ಬರ್ತಾರೆ? ಜುಪಿಟರ್. ಯಾಕೆ? ಈ ಮ್ಯಾನೇಜ್ ದ ಬ್ಲಡ್ ಸರ್ಕ್ಯುಲೇಷನ್. ಬ್ಲಡ್ ಸರ್ಕ್ಯುಲೇಷನ್ ಇಡೀ ದೇಹಕ್ಕಾದ್ರೆ ತಾನೇ ಆ ದೇಹ ಬದುಕುವಂಥದ್ದು, ಓಡಾಡೋದು, ಅಲ್ಲಿಗೆ ಬೇಕಾದಂತ ಎಲ್ಲ ರಿಸೋರ್ಸಸ್ ಸಿಗೋದು. ಬಿಕಾಸ್ 4th ಹೌಸ್ ಇಸ್ ದ ಹೌಸ್ ಆಫ್ ರಿಸೋರ್ಸ್. ನಿಮ್ ಬಾಡಿಗೆ ಬೇಕಾಗಿರೋ ಎಲ್ಲ ರಿಸೋರ್ಸಸ್ 4th ಹೌಸ್ ಇಂದಲೇ ಸಪ್ಲೈ ಆಗೋದು. ಬಿಕಾಸ್ ಇಟ್ ರೆಪ್ರೆಸೆಂಟ್ಸ್ ಹಾರ್ಟ್. ಗಿವ್ ದ ವ್ಯಾಲ್ಯೂ ಆಫ್ ಈಚ್ ಅಂಡ್ ಎವ್ರಿಥಿಂಗ್. ಜುಪಿಟರ್ ಅಂತಂದ್ರೆ ಪ್ರತಿಯೊಂದಕ್ಕೂ ವ್ಯಾಲ್ಯೂ ಮಾಡುವಂತಾನೆ ಜುಪಿಟರ್. ಒಂದು ಪ್ರಾಡಕ್ಟ್ ತಗೊಂಡ್ರೆ ಆ ಪ್ರಾಡಕ್ಟ್ ವ್ಯಾಲ್ಯೂ ಎಷ್ಟಿದೆ, ಇದಕ್ಕೆ ಇಷ್ಟು ಬೆಲೆ ಕಟ್ಟಬೇಕು ಅಂತ ಅದಕ್ಕೆ ಲೇಬಲ್ ಹಾಕಿ ಆ MRP ನ ಫಿಕ್ಸ್ ಮಾಡುವಂತವನೇ ಜುಪಿಟರ್. ಬಿಕಾಸ್ ಈ ನ್ಯೂ ದ ವ್ಯಾಲ್ಯೂ ಆಫ್ ಈಚ್ ಅಂಡ್ ಎವ್ರಿ ಆಸ್ಪೆಕ್ಟ್. ಒಂದು ದೇಹ ಅಂದಾಗ ದೇಹದ ಇಡೀ ವ್ಯವಸ್ಥೆ ಅವನಿಗೆ ಗೊತ್ತಿರುತ್ತೆ. ಬಿಕಾಸ್ ಈ ರೆಪ್ರೆಸೆಂಟ್ ಜೀವ. ಒಂದು ಜೀವದಿಂದ ಇನ್ನೊಂದು ಜೀವ ಹುಟ್ಲೇಬೇಕಲ್ವಾ? ಅಂದ್ರೆ ಮೇಲ್. Next one is Venus. Venus is female. Female is sexual energy. Female ಅಂತಂದಾಗ sexual energy. See, sun is the soul energy, moon is the mother energy, Mars is the body energy, Mercury already important, no sexual energy, and Jupiter is the bio energy, andre jeevada energy. And now comes to the Venus. Venus is the sexual energy. ಅದು ಫಿಮೇಲ್ ತತ್ವ ಆದ್ರೂ ಅದು ಸೆಕ್ಷುಯಲ್ ಎನರ್ಜಿನ ಮಾಡುತ್ತೆ. ಬಿಕಾಸ್ ಪ್ರಕೃತಿ ಅನ್ನುವಂಥದ್ದು ತಾಯಿ ಆಗ್ಬೇಕು ಅಂತ ಅಂದಾಗ ಅಲ್ಲಿ ಸೆಕ್ಷುಯಲ್ ಎನರ್ಜಿ ಕೆಲಸ ಮಾಡಲೇಬೇಕು. ಬಿಕಾಸ್ ವಿತೌಟ್ ಸೆಕ್ಸುಯಲ್ ಕಾಪುಲೇಷನ್ ವೆನಸ್ ಕೆನಾಟ್ ಬಿಕಮ್ ಮೂನ್. ಒಂದು ಶುಕ್ರ ಮತ್ತೆ ತಾಯಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಶುಕ್ರ ಸೆಕ್ಷುಯಲ್ ಎನರ್ಜಿನ ಅನುಭವಿಸಿದ್ರು ಅದು ಕೇವಲ ಎಂಜಾಯ್ಮೆಂಟ್, ಡಿಸೈರ್ ಫುಲ್ಫಿಲ್ಮೆಂಟ್ ಅಷ್ಟೇ. ಯಾವಾಗ ತಾಯಿ ಆಗೋದು ಅಂದ್ರೆ ಎಲ್ಲಿ ಮೂನ್ ಆಕ್ಟಿವೇಟ್ ಆಗುತ್ತೋ ಅವಾಗ ಮಾತ್ರ ಅದು ತಾಯಿ ಆಗೋದು. ಸೊ ದಟ್ ಈಸ್ Venus is sexual energy, the female sexual energy. Now comes to the Saturn. Saturn is also called as important. Important ಅಂದ್ರೆ ನಪುಂಸಕ ಗ್ರಹ. Saturn ನಪುಂಸಕ ಗ್ರಹ ಅಂದಾಗ ನೋ ಸೆಕ್ಷುಯಲ್ ಎನರ್ಜಿ. Saturn ಅಂದ್ರೆ ಯಾರು? ಏಜ್ಡ್ ಪರ್ಸನ್, ವಯಸ್ಸಾಗಿರ್ತಕ್ಕಂಥ ಮುದುಕ ಅಥವಾ ಮುದುಕಿ. ಅವ್ರಿಗೆ ಫಿಸಿಕಲ್ ಸ್ಟ್ರೆಂತ್ ಇರುತ್ತಾ ಸೆಕ್ಸ್ ಡ್ರೈವ್ ಮಾಡ್ಲಿಕ್ಕೆ? ಇಲ್ಲ. ಇನ್ನೊಂದು ವಿಚಾರ ಏನಂದ್ರೆ ವಯಸ್ಸಾಗ್ತಾ ಏಜ್ ಆಗ್ತಾ ಡಿಜೆನರೇಷನ್ ಆಫ್ ಸೆಲ್ಸ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಜುಪಿಟರ್ ಇಸ್ ಸ್ಟಾರ್ಟೆಡ್ ಟು ಡಿಕ್ರೀಸ್. ಸೆಲ್ಸ್ ಲೆವೆಲ್ ಅಲ್ಲಿ ಜುಪಿಟರು ತನ್ನ ಜೀವಸ್ಪಂದನೆಯನ್ನ ಕೆಲಸ ಮಾಡ್ತಾನೆ. ಪ್ರತಿನಿತ್ಯ ನಮ್ಮ ಚರ್ಮದ ಮೇಲ್ಗಡೆ ಹೊಸ ಚರ್ಮ ಬರ್ತಾ ಇರುತ್ತೆ, ಹಳೆಯ ಚರ್ಮ ಹೋಗ್ತಾ ಇರುತ್ತೆ. ನಮ್ ಕಣ್ಣಿಗೆ ಕಾಣೋದೇ ಇಲ್ಲ. ಹಳೇದು ಹೋಗ್ತಾ ಇರುತ್ತೆ, ಹೊಸದ್ ಬರ್ತಾ ಇರುತ್ತೆ. ಹಳೇದು ಯಾವುದು? ಸ್ಯಾಟ್ರನ್. ಹೊಸದನ್ನ ಜುಪಿಟರ್ ಉತ್ಪಾದನೆ ಮಾಡ್ತಲೇ ಇರ್ತಾನೆ, ಬರ್ತಲೇ. ಇಡೀ ದೇಹದ ವ್ಯವಸ್ಥೆನೆಲ್ಲ ಜುಪಿಟರೇ ನೋಡ್ಕೊಳ್ಳುವಂಥದ್ದು. ಜುಪಿಟರ್ ಕೆಲಸ ಕಡಿಮೆ ಮಾಡ್ತಾ 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 ಬರೀ ಹಳೇವೇ ಅಲ್ಲಿ ಉಳ್ಕೊಳ್ಳುತ್ತೆ. ಯಾತಕ್ಕೆ ಏಜ್ ಆಗಿರೋರ್ಗ್ ಮೈ ಮೇಲೆಲ್ಲ ಸುಟ್ಟು ಬರುತ್ತೆ ಹೇಳಿ? ಯಾಕಂದ್ರೆ ಡಿಜೆನರೇಟೆಡ್ ಸೆಲ್ಸ್ ಅಲ್ಲಿ ಇರುತ್ತೆ, ಹೊಸ ಸೆಲ್ಸ್ ಬರ್ತಾ ಇರೋದಿಲ್ಲ. ಹೊಸ ಸೆಲ್ಸ್ ಬಂದ್ರು ಕಡಿಮೆ ಸೆಲ್ಸ್ಗಳು ಮಾತ್ರ ಇರುತ್ತೆ. ಹೊಸದೇನು ಬಂದಿಲ್ಲ ಅಂತಂದಾಗ ಹೊಸದು ಸೃಷ್ಟಿ ಮಾಡುವಂತ ಯಾವುದೇ ಒಂದು ಮೇಲ್ ತತ್ವ ಅಂದ್ರೆ ಪುರುಷ ತತ್ವ ಆಗ್ಲಿ ಸ್ತ್ರೀ ತತ್ವ ಆಗ್ಲಿ ಸ್ಯಾಟರ್ನ್ ಅಲ್ಲಿ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ಕಾರಣಕ್ಕೋಸ್ಕರ ಸ್ಯಾಟರ್ನ್ ಅನ್ನ ಇಂಪಾರ್ಟೆಂಟ್ ಅಂತ ಕೂಗ್ತಾರೆ. ಸೊ ಒಂದ್ ಅರ್ಥ ಮಾಡ್ಕೋಬೇಕು, ಸನ್ ಅಂದ್ರೆ ಕಿಂಗ್. ಕಿಂಗ್ ಅಂದ್ರೆ ಮೇಲ್,
ಈಸ್ ದ ಸೋಲ್ ಎನರ್ಜಿ ಇನ್ ದ ಬಾಡಿ. ಅಂದ್ರೆ ಕಿಂಗ್ ಆಫ್ ದ ಬಾಡಿ ಯಾರು ಅಂದ್ರೆ ಸನ್. ಮೂನ್ ಅಂದ್ರೆ ಕ್ವೀನ್. ಕ್ವೀನ್ ಅಂದ್ರೆ ಮನಸ್ಸು. ಸಿ, ಒಂದ್ ಬಾಡಿಗೆ ಮದರಿಂಗ್ ಕ್ಯಾರೆಕ್ಟರ್ ಕೊಡುವಂಥದ್ದು ಯಾವುದು? ಮನಸ್ಸು. ನಮ್ಗೆ ಯಾರು ನೋಡಿ ಅಯ್ಯೋ ಅಂತ ಅನ್ನೋದು ಯಾವ್ದ್ರಿಂದ? ನಾವು ಮನಸ್ಸಿಂದಲೇ. ಬುದ್ಧಿ ವಿವೇಚನೆ ಮಾಡತ್ತೆ, ಇವ್ರು ಕೊಡ್ಬೇಕಾ ಕೊಡಬಾರ್ದ, ಲಾಭನ ನಷ್ಟನ, ಇದೆಲ್ಲ ಯೋಚನೆ ಮಾಡೋದು ಬುದ್ಧಿ. ಆದ್ರೆ ಮದರ್ ಕೇರಿಂಗ್, ಫಿಮೇಲ್ ತತ್ವ, ದಟ್ ಈಸ್ ಕಾಲ್ಡ್ ಮದರ್ ಎನರ್ಜಿ. ಮದರ್ ಎನರ್ಜಿ ಅನ್ನೋದು ಪುರುಷನಲ್ಲೂ ಇರುತ್ತೆ, ಮೇಲ್ ಎನರ್ಜಿ ಅನ್ನೋದು ಸ್ತ್ರೀಯರಲ್ಲೂ ಇರುತ್ತೆ. ಇರಲ್ಲ ಅಂತಲ್ಲ, ಆದ್ರೆ ಯಾವ್ದೇದು ಎಷ್ಟೆಷ್ಟು ಪ್ರಮಾಣದಲ್ಲಿ ಇರುತ್ತೋ ಅಷ್ಟಷ್ಟು ಇರುತ್ತೆ. ಸೊ ಮಾರ್ಸ್ ಅಂದಾಗ ಬಾಡಿಯ ಮಾಸ್ ಎನರ್ಜಿ, ಸತ್ವಂ ಅಂತ ಹೇಳ್ತಾರೆ ಪರಾಶರರು. ಸೊ ಮಾರ್ಸ್ ಎನರ್ಜಿ ಅಂದ್ರೆ ಈಸ್ ದ ಕಮಾಂಡರ್. ಅದಿರೋವರೆಗೂ ನಮ್ಮ ಬಾಡಿನಲ್ಲಿ ಶಕ್ತಿ ಇರುತ್ತೆ. ಸೋಲ್ಗೆ ಅದೇನೆ ರಕ್ಷಣೆಯನ್ನು ಕೊಡುವಂಥದ್ದು. ಕಿಂಗ್ಗೆ ರಕ್ಷಣೆಯನ್ನು ಕೊಡುವಂಥದ್ದು ಮಾರ್ಸ್. ಆತ್ಮಕ್ಕೆ ರಕ್ಷಣೆನೇ ದೇಹ. ಈ ದೇಹ ಇಲ್ಲ ಅಂದ್ರೆ ಆತ್ಮ ಪ್ರೇತಾತ್ಮ ಆಗುತ್ತೆ. ನೆಕ್ಸ್ಟ್ ಕಮ್ಸ್ ಟು ದ ಮರ್ಕಿರಿ. ಮರ್ಕಿರಿ ಅಂದ್ರೆ ಯುವರಾಜ. ಯುವರಾಜ ಒನ್ಸ್ ಅಗೈನ್ ದಟ್ ಈಸ್ ನೋ ಸೆಕ್ಷುಯಲ್ ಎನರ್ಜಿ. ಯಾಕಂದ್ರೆ ಅದೊಂದು ಅಷ್ಟೇ, ವಿನೋದ, ನಗು, ಸಂತೋಷ ಅಷ್ಟೇ ಅದು. ನೆಕ್ಸ್ಟ್ ಒನ್ ಈಸ್ ಜುಪಿಟರ್, ಮಿನಿಸ್ಟ್ರಿ. ವೀನಸ್ ಈಸ್ ಆಲ್ಸೋ ಮಿನಿಸ್ಟ್ರಿ. ಜುಪಿಟರ್ ಅನ್ನೋದು ಬಯೋ ಎನರ್ಜಿ ಪವರ್ ಅನ್ನ ತೋರಿಸುತ್ತೆ. ವೀನಸ್ ಅನ್ನುವಂಥದ್ದು ಸೆಕ್ಷುಯಲ್ ಎನರ್ಜಿ ಆಫ್ ಫಿಮೇಲ್ ಅನ್ನ ತೋರಿಸುತ್ತೆ. ಫೈನಲ್ ಒನ್ ಸ್ಯಾಟರ್ನ್, ಈಸ್ ದ ಸರ್ವೆಂಟ್ ಅಷ್ಟೇ. ಈಗ ಒಬ್ಬ ವ್ಯಕ್ತಿ ಕೈಲಾಗಲ್ಲ ಅಂದಾಗ ಏನ್ ಮಾಡ್ತಾರೆ ಹೇಳಿ? ತಾವು ತಮ್ಮ ದುಡಿಮೆಗಿಂತ ಇನ್ನೊಬ್ರಿಗೆ ಹೇಳಿದ ಸಹಾಯನ ಮಾಡ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಸ್ಯಾಟರ್ನ್ ಅನ್ನ ವೃತ್ಯ ಅಂತ ಕೂಗ್ತಾರೆ. ಹೇಗೆ ನಮ್ಮ ಕಾಲುಗಳು, ಈ ದೇಹದ ಸರ್ವೆಂಟ್ ಯಾರು ಅಂದ್ರೆ ಈ ಕಾಲುಗಳೇನೆ. ಸೊ ರಾಹು ಕೇತು ಮಿಲಿಟರಿ ಸೋರ್ಸು, ಅವ್ರಿಗೆ ನೋ ಜೆಂಡರ್, ಕೇತುಗೂ ನೋ ಜೆಂಡರ್. ಸೊ ಇದು ಇವತ್ತಿನ ಪಾಠ, ರಾಜಾದಿ ಸಂಜ್ಞೆ ಹಾಗೂ ಗ್ರಹಲಿಂಗಗಳು. ಇವತ್ತಿನ ಪಾಠದಲ್ಲಿ ಯಾರಿಗಾದ್ರೂ ಏನಾದ್ರೂ ಡೌಟ್ ಇದ್ರೆ ಕೇಳ್ಬೋದು. ಕೇವಲ ಇವತ್ತಿನ ಪಾಠಕ್ಕೆ ಸಂಬಂಧಪಟ್ಟಾಗ ಮಾತ್ರ. ಗುರುಗಳೇ, ಒಂದ್ ಪ್ರಶ್ನೆ ಕೇಳ್ಬಹುದಾ? ಕೇಳ್ಬೋದು, ಖಂಡಿತವಾಗ್ಲು. ಗುರುಗಳೇ, ಇದು ತಾವು ಹೇಳಿದ್ರಲ್ಲ, ಎರಡು ತರದ ತಾಯಿ ಇದಿರುತ್ತೆ. ಒಂದು ತಾಯಿತನ, ಇನ್ನೊಂದು ನಿಮ್ಮ ಹೆಸರು? ನಿಮ್ಮ ಹೆಸರು? ನಾನು ಶ್ರೀಲಕ್ಷ್ಮಿ ಮಾತಾಡ್ತಾ ಇರೋದು ಗುರುಗಳೇ. ಓಕೆ. ಈ ತಾಯಿತನಕ್ಕೆ ಚಂದ್ರ ಮತ್ತೆ ಮೂನು ಬಂದಾಗ ತಾಯಿತನ ಆಕ್ಟಿವೇಟ್ ಆಗತ್ತೆ ಅಂತ ಹೇಳಿದ್ರಲ್ಲ. ಸೊ ಅದರಲ್ಲಿ ಗೋಚಾರದ ಚಂದ್ರ ನೇಟಲ್ ಇದ್ರ ಮೇಲೆ ಬಂದ್ರೆ ಅಂತ? ಇಲ್ಲ, ಹಾಗಲ್ಲ ನಾ ಹೇಳ್ತಾ ಇರೋದು. ಅಂದ್ರೆ ಮೂನಲ್ಲಿ ತಾಯಿ ಆಗುವಂತ ಎನರ್ಜಿ ಇರುತ್ತೆ. ಅದಕ್ಕೆ ನಾನು ರೀಸನ್ ಏನ್ ಕೊಟ್ಟೆ ಅಂದ್ರೆ, ಒಂದ್ ಹೆಣ್ಣು ತಾಯಿ ಆಗೋದು ಯಾವಾಗ? ಪೀರಿಯಡ್ ಸ್ಟಾಪ್ ಆದಾಗ ಮಾತ್ರ. ಚಂದ್ರ ಬಚಕ್ರವನ್ನ 27.5 days ಅಥವಾ 28 daysಗೆ ಒಂದ್ ಬಚಕ್ರನ ಒಂದ್ ರೌಂಡ್ ಬರ್ತಾನೆ. ಕರೆಕ್ಟ್. ಅದೇನ್ ರೆಪ್ರೆಸೆಂಟ್ ಮಾಡುತ್ತೆ? ಒಂದ್ ಹೆಣ್ಣಿನ ಪೀರಿಯಡ್ ಸೈಕಲ್ ಅನ್ನು ರೆಪ್ರೆಸೆಂಟ್ ಮಾಡ್ತಾನೆ. ದಟ್ ಈಸ್ ದ ರೀಸನ್. ಆ ಪೀರಿಯಡ್ ಸೈಕಲ್ ಯಾವಾಗ ಸ್ಟಾಪ್ ಆಗುತ್ತೆ? ಕಾಪ್ಯುಲೇಷನ್ ಇಂದ. ಅವಾಗ ವೀನಸ್ ವಿಲ್ ಬಿಕಮ್ ಮದರ್. ಅರ್ಥ ಆಯ್ತಾ? ಥ್ಯಾಂಕ್ ಯು ಗುರುಗಳೇ. ಇದು ರಾಹುಲ್ ಕೂಡ ಸ್ತ್ರೀ ತತ್ವ ಅಂತಾನು ಹೇಳ್ತಾರಲ್ಲ ಗುರುಗಳೇ? ಅದು ಹೇಳ್ತಾರೆ, ಬಟ್ ಇಲ್ಲಿ ಪರಾಶರರು ಹೇಳಿಲ್ಲ. ನಾನು ಬೃಹತ್ ಪರಾಶರ ಹೊರ ಶಾಸ್ತ್ರವನ್ನ ಹೇಳ್ತಾ ಇರೋದು. ಇದರಲ್ಲಿ ಲಿಂಗಗಳನ್ನ ರಾಹು ಮತ್ತು ಕೇತುಗಳಿಗೆ ಪರಾಶರರು ಹೇಳಿಲ್ಲ. ಸೊ ನಾನು ಐ ಆಮ್ ಎಕ್ಸ್ಪ್ಲೈನಿಂಗ್ ಯು ಪರಾಶರರದು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಬೇರೆ ಪದ್ಧತಿನಲ್ಲಿ ರಾಹುವಿಗೆ ಕೆಲವರು ಪುರುಷ ಅಂತ ಹೇಳಿದರೆ, ಕೆಲವರು ಸ್ತ್ರೀ ಅಂತ ಹೇಳಿದರೆ, ಕೆಲವರು ರಾಹುವನ್ನ ನಪುಂಸಕ ಗ್ರಹ ಅಂತ ಕೂಗಿದ್ದಾರೆ. ನೆಕ್ಸ್ಟ್